We would like to call upon our Asia Mahajana. Okay. Respected President of the function, Alhaj Bandama Samlikar Sahab, Secretary Karnataka Islamic Education and Welfare Society, Jaipur, Honorable Chief Guest of this evening, Dr. L.H. Bidri, respected Dr. A.G. Mahaldar, Vice President, Karnataka Islamic Education and Welfare Society, Vijaypur, Miss Ashika Naladwa, General Secretary of our college, respected teachers, invitees, guests, and my dear students. It gives me immense pleasure to introduce the chief guest of today's evening, the annual day of our college, Dr. Old District Bijapur, Bagalkot and Bijapur. He is one of the famous pediatrician and he is a close friend of Dr. A.G. Mahaldar. And as you know, Dr. L.H. Bidri, he born in a agriculture family in the year 1953 and completed his primary high school and the PU college from Bijapur itself, and then he joined for graduation of medical MBBS, and as well as the DCH he completed from the KIMS Hubli, Karnataka Indian Medical Science Hubli. From then he completed his MD, that a pediatrician from Sicilis University. In the year 1979, he joined first as a government officer and he served there in the pediatric department. After then, he started his own clinic. From then, since the last 45 years, he is giving his services. Just I heard till today, he is working round about the clock, 11 hours completely work. That's why I think he is young and energetic. In the year 1990, because ರಾಜ್ಯೋತ್ಸವ ಅವಾರ್ಡ್ ಕೊಟ್ಟಾಗ ಮುಖ್ಯಮಂತ್ರಿ ಒಂದು ಮಾತು ಹೇಳಿದ್ರು, ಡಾಕ್ಟ್ರೇ ಸ್ವಲ್ಪ ಕನ್ನಡ ಡೆವಲಪ್ ಮಾಡಬೇಕು ನೀವು. ಇನ್ನೊಂದೇನಂದ್ರೆ ಕನ್ನಡದಲ್ಲಿ ನಮ್ಮ ಮನಸ್ಸಿಗೆ ಆದಂಥ ಒಂದು ಎಲ್ಲ ಅನಿಸಿಕೆಗಳನ್ನು ಚೆನ್ನಾಗಿ ಹೇಳ್ಬೋದು. ಇಂಗ್ಲೀಷ್ನಲ್ಲಿ ಅಷ್ಟು ಸರಿಯಾಗೋದಿಲ್ಲ, ಹಿಂದಿ ಅಂತೂ ನಮಗೆ ಫ್ಲೂಯೆಂಟಾಗಿ ಮಾತಾಡೋಕ್ಕೆ ಬರುವುದಿಲ್ಲ. ಮೊಟ್ಟ ಮೊದಲಿಗೆ
ನನ್ನ ಇಂಥ ಒಂದು ಹೃದಯಸ್ಪರ್ಶಿ ಸಮಾರಂಭಕ್ಕೆ ಕರೆದದ್ದಕ್ಕಾಗಿ ನನ್ನ ಅತ್ಯಂತ ಆತ್ಮೀಯ ಮಿತ್ರರಾದ ಮಾತಾರ್ ಅವರಿಗೆ, ಸಂಘಿಕರಿಗೆ ಮತ್ತು ಯಾವತ್ತೂ ಈ ಸಂಸ್ಥೆಯ ಎಲ್ಲ ಮ್ಯಾನೇಜ್ಮೆಂಟ್ ಹಾಗೂ ಶಿಕ್ಷಕ ವೃಂದಕ್ಕೆ ತಮ್ಮೆಲ್ಲರಿಗೂ ನನ್ನ ಪೂರ್ವಕ ಧನ್ಯವಾದಗಳು. ಟೀಮ್ ಫ್ರೆಂಡ್ and the management and the staff. Before ನಿಮಗೆ ಏನಾದರೂ ಜೀವನದ ಒಂದು ಅತ್ಯಂತ ಪ್ರಮುಖ ಘಟ್ಟದಲ್ಲಿದ್ದೀರಿ, ಯು ಆರ್ ಇನ್ ಎ ವೆರಿ ಇಂಪಾರ್ಟೆಂಟ್ ಸ್ಟೇಜ್ ಆಫ್ ಯುವರ್ ಲೈಫ್. From here you are going to take off. I would like to share some nostalgic memories of me and my friend. Both of us ಸ್ವಲ್ಪ ಇಂಗ್ಲೀಷ್ನಲ್ಲಿ ಸ್ವಲ್ಪ ಕನ್ನಡದಲ್ಲಿ ಮಾತಾಡ್ತೇವೆ, ಯಾಕಂದರೆ ಕೆಲವೊಂದು ನಮಗೆ ಇಂಗ್ಲೀಷ್ ಕನ್ನಡ ಬರೋದಿಲ್ಲ ಅಂತ. ಸುಮಾರು 45 ವರ್ಷ ಹಿಂದ್ಗಡೆ ಬಂದೀವಿ, ಇಬ್ಬರು ಕೂಡ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ದೀವಿ. ಈ ಬಿಜಾಪುರ ಶಹರಕ್ಕೆ ಬಹಳ ಜನಕ್ಕೆ ಗೊತ್ತಿಲ್ಲಾರ್ದ ಒಂದು ವಿಷಯ ಅಂದರೆ, ನಾವು ಮಾತಾಡ್ಸೋದು ಬರೋಕ್ಕಿಂತ ಮುಂಚೆ ಮಕ್ಕಳಿಗೆ ಸಲೈನು ಸರ್ಕ್ಯುಟರ್ಸ್ ಕೊಡ್ತಿದ್ರು, ರೆಕ್ಟಲ್ಲೇ ಕೊಡ್ತಿದ್ರು. IV ಫ್ಲೂಯಿಡ್ ಸ್ಟಾರ್ಟ್ ಮಾಡಿದ್ದು, ಪೀಡಿಯಾಟ್ರಿಕ್ ಒಂದು ಸ್ಪೆಷಾಲಿಟಿ ಅಂತ ಎಸ್ಟಾಬ್ಲಿಷ್ ಮಾಡಿದವರು ಡಾಕ್ಟರ್ ಮಾಲ್ದಾರ್ ಅವರು. ಯಾವ್ದಾದ್ರು ಮಗು ಸಿಕ್ಕಿದ್ರೆ ಹೆಸರು ತಗೊಳಂಗಿಲ್ಲ, ಫಿಸಿಷಿಯನ್ ಕರೀತಿದ್ರು. ಆದ್ರೆ ಪೀಡಿಯಾಟ್ರಿಕ್ ಸ್ಪೆಷಲ್ ಬ್ರಾಂಚ್ ಅದ, ಕನ್ಸಲ್ಟೇಷನ್ನೇ ಮಾಡಬೇಕು ಅಂಥೇಳಿ ನಾವು ಇಬ್ಬರು ನಿರ್ಧಾರ ಮಾಡಿದ್ದೀವಿ. ನಮ್ಮ ನಿರ್ಧಾರದಿಂದ ಈಗ 40 ವರ್ಷಗಳಲ್ಲಿ ಪೀಡಿಯಾಟ್ರಿಕ್ ಒಂದು ಸಪ್ರೇಟ್ ಸ್ಪೆಷಾಲಿಟಿ ಆಗಿ ಡೆವಲಪ್ ಆಯಿತು. ಅದು ನಮ್ಮ ಕೊಡುಗೆ. ಅವಾಗ ಹೆಂಗಿದ್ದು, ಇಬ್ಬರು ಕೂಡ ಒಂದು ಹಾಸ್ಪಿಟಲ್ ಮಾಡ್ತಿದ್ದೀವಿ, ಇಬ್ಬರು ಸ್ವಂತ ಹಾಸ್ಪಿಟಲ್ ಇದ್ದಿದ್ದಿಲ್ಲ, ಇನ್ನೂ ಮದುವೆ ಆಗಿದ್ದಿಲ್ಲ. ರೌಂಡ್ ಸಾರ್ನ ಜೈಸಿ ಟ್ಯಾಕಿಂಗ್ ಮುಂದೆ ಚಾ ಕುಡಿತಿದ್ದೀವಿ, ಪಿಕ್ಚರ್ಗೆ ಹೋಗ್ತಿದ್ದೀವಿ. ಅವಾಗ ಫೋನ್ ಇಲ್ಲ, ಪಿಕ್ಚರ್ ಅಂತಿತ್ತು, ಮಾತಾಡೋದ್ರ ಗೇಟ್ ಮಿಸ್ಸಸ್ ಕೂಡ ಹೋಗ್ತಿದ್ದೀವಿ. ಏನ್ರಿ ಬರುದಾರ ಪಿಕ್ಚರ್ ಅಂತ ಕರ್ಕೊಂಡ್ಬರ್ತೀರಿ, ಮತ್ತೆ ಎದ್ದು ಹೋಗ್ತೀರಿ ನೀವು. ಬಟ್ ದೋಸ್ ಆರ್ ದ ಡೇಸ್. ಜೋಧ್ಪುರಕ್ಕೆ ಇಬ್ಬರು ಕೂಡ ಹೋಗಿದ್ದೀವಿ, ನಾನು ಅವ್ರ ಫ್ಯಾಮಿಲಿ. ಮೋಸ್ಟ್ ಮೆಮೊರಿಯಲ್ ಡೇಸ್. ಯಾವುದೋ ಒಂದು ಸಣ್ಣ ಲಾಜ್ ಇದ್ದಿದ್ದೀವಿ. ನಮ್ಮ ಮಿಸ್ಸಸ್ಸು ಮತ್ತು ಮಾತಾ ಮಿಸ್ಸಸ್ ಇದ್ರು, ಇದು ಇಷ್ಟು ಹೊಲಸದ ಲಾಜ್ ಹೊರಗೆ ನಾವು ಒಳಗೆ ಹೋಗೋದಿಲ್ಲ. ಪುಣ್ಯಕ್ಕೆ ನಾನು ಒಂದು ಲೆಟರ್ ತೊಗೊಂಡಿದ್ದೀನಿ ಮಾರವಾಡಿ. ಸೊ ಅವಾಗ ಹೇಳಿದ ಕೂಡ ಇಲ್ಲಿ ಸರ್ ನಮ್ಮದೇ ಒಂದು ಮ್ಯಾಲ್ ಫ್ಲೋರ್ ಖಾಲಿಯಾದಾಗ ಇಟ್ಬಿಡಿ. ಅವತ್ತಿನ ಇನ್ನೂ ತನ ಅಂಥ ಕಾನ್ಫರೆನ್ಸ್, ನನಗಡೆ ಕಾನ್ಫರೆನ್ಸ್ ಅಟೆಂಡ್ ಆಧಾರ್ ಸರ್ ಬಿಟ್ಟಾರಿ ಕಾನ್ಫರೆನ್ಸ್ ಅಟೆಂಡ್ ಆಗೋದು. ಇನ್ನೂ ತನ ಅಂಥ ಕಾನ್ಫರೆನ್ಸ್ ಇನ್ನೂ ಆಗಿಲ್ಲ. ನಾನು ನನಗೆ ಒಬ್ಬಕ್ಕೆ ಮಗಳಿಲ್ಲ ಅಶ್ವಿನಿ, ಅವಾಗ ಆಗಲೇ ಇಬ್ಬರು ಹುಡುಗರು ಆಗಿದ್ವಿ. ಆ್ಯಂಡ್ ಬೆಸ್ಟ್ ಸಿಂಪಲ್ ಇಸ್ ಜಸ್ಟ್ ಜಾಬ್ ಫಾರ್ 1.6 kg. ಬರೀ 1.6 kg. ಅತಿ ಕಡಿಮೆ ಟೈಮ್ನಾಗ ಮ್ಯಾಕ್ಸಿಮಮ್ ಬೆನಿಫಿಟ್ ಕೊಡೋದು ಇದು. ಇನ್ನೊಂದು ಲೈವ್ ಎಕ್ಸಾಂಪಲ್, ನನ್ನ ಮಗ ಹೇಳ್ತಿದ್ದಾನೆ ಬಂದಾಗೆಲ್ಲ ಏನು ಎಕ್ಸಸೈಸ್, ಏನು ಬೋರ್ ಹೊಡಿಸ್ತೀರಿ ನೀವು, ಬೇರೆ ಕೀಪ್ ಆನ್ ಟೆಲಿಂಗ್ ಎಕ್ಸಸೈಸ್, ಐ ಡೋಂಟ್ ಲೈಕ್ ದಿಸ್. ಈಗ ಹುಡುಗರಿಗೆ ಗೀತೆ ಕೊಡೋದಿಲ್ರಿ, ಮಾರಿ ಮೇಲೆ ಹೇಳೋದು. ಒಂದು ಫೈನ್ ಡೇ ಅವ್ನಿಗೆ ಏನೋ ಧ್ಯಾನದ ಆಯ್ತು. He started, he has passed MD pediatrics, he is doing intensive care. ಏನು ತಲೆ ಗೊತ್ತಿಲ್ಲ, he started gym. ಈಗ ಜಿಮ್ಮಿಗೆ ಅಡಿಕ್ಟ್ ಆಗ್ಯಾನ. See how he takes, he is not really on exam ಅದು 16. ಇರ್ಲಿ ಮಾಡ್ಲಿಕ್ಕೆ ಏನೋ ಪಪ್ಪ, ಏನು ಓದಿನಿ ಬರೀತೀನಿ. See, his attitude has totally changed. ಮೊದಲು ಏನಾರ ಪ್ರಾಬ್ಲಮ್ ಅಂದ್ರೆ ಏನು ಮಾಡೋದು ಪಪ್ಪ, ಏನು ಮಾಡೋದು ಅಂತ ಕೇಳ್ತಿಲ್ಲ. So why I am giving example is that if you are fit, ಫಿಸಿಕಲಿ ಫಿಟ್, ಯು ಕ್ಯಾನ್ ಫೇಸ್ ಎನಿ ಪ್ರಾಬ್ಲಮ್. ಆಮೇಲೆ ಎಕ್ಸರ್ಸೈಸ್ ಮಾಡೋದು ಏನಾಗ್ತದೆ, ರೆಗ್ಯುಲರ್ ಎಕ್ಸರ್ಸೈಸ್ ಮಾಡೋದ್ರಿಂದ there is something called as happy hormones will develop in our body. You have always positive attitude, you are always happy. So first and foremost ನಾನು ನಿಮಗೆ ಏನು ಹೇಳ್ತೇನೆ ಅಂದರೆ, ಒಂದು ಕಾನ್ಫಿಡೆನ್ಸ್, ಬಟ್ಟ ಆತ್ಮವಿಶ್ವಾಸ ಕಳ್ಕೋಬೇಡ. ಏನಾರ ಆತಂದ್ರೆ ಹೇಳ್ತಾರಲ್ಲ, ಒಂದು ಬಾಗಿಲು ಮುಚ್ಚಿ 4 ಬಾಗಿಲು ತೆಗಿತಾವ. ಅದೇನು ವರಿ ಮಾಡಬೇಡ. ಬೇರೆ ಇಟ್ ಇಸ್ ಆಲ್ ಡೆಸ್ಟಿನಿ ಅಂತ ತಿಳ್ಕೊಬೇಕು. ಫಾರ್ ಎಕ್ಸಾಂಪಲ್ ನಾನು DCH MD ಮಾಡ್ಬೇಕಂತ ಮಾಡಿದೆ. ಎಲ್ಲರೂ
ನೀವು ಡಿಸೈಡ್ ಬಂದವ್ರು ಇಬ್ಬರು ಲೀಡಿಂಗ್ ಅದೀವಿ, ಆ ಪ್ರಾಕ್ಟೀಸ್ ಬಿಟ್ಟು ಹೋದ ಅವ್ರಿಗೆ ಪ್ರಾಕ್ಟೀಸ್ ಅಂತ ಅದು ಏನು ಮಾಡಕ್ಕೆ ಹೋಗಬಾರ್ದು. ದೆನ್ ಐ ಡೆವಲಪ್ಡ್ ಎನ್ ಇನ್ಸ್ಟಿಟ್ಯೂಟ್ ವಿತ್ ಯೂನ್ MD, DMD, ಈಕ್ವಲೆಂಟ್ ಟು MD. ಇಲ್ಲಿವರೆಗೆ ಹೋಗೋದು ನನ್ನ ಇನ್ಸ್ಟಿಟ್ಯೂಷನ್. ನಾನೇನು ಎದಿಗೊಂದು ಕೊಡಲಿಲ್ಲ. ಕೆಲವರು ಅಂತಾರೆ ಆ್ಯಕ್ಚುಲಿ ನೀ DCH ಮಾಡಿದ್ರೆ ಚಲೋ ಆಯ್ತು, MD ಮಾಡಿದ್ರೆ BEd ಯಾಕಂದ್ರೆ ಪ್ರಿನ್ಸಿಪಾಲ್ ಮಾಡ್ತೀನಿ. ಜೀವನದಾಗ ಏನೋ ನೀವು ಸಾಧ್ಯ ಅಂದರೆ ಅದು ಒಂದು ಅಲ್ಲ ಅಂತ ದೇವ್ರದೊಂದು ವಿಚಾರ ಅಂತ ತಿಳ್ಕೊಳ್ಳಿ. ದೇವ್ರು ಬೇರೆ ಏನೋ ನಿಮ್ಮ ಸಂಬಂಧ ಮಾಡ್ಯಾರ ಅಂತ ತಿಳ್ಕೊ. ನೆಕ್ಸ್ಟ್ ಬಂದುಬಿಟ್ಟು ಯಾಕೆ ಒಂದು ನಿರ್ಧಾರ ಮಾಡಬೇಕು. ಅಟ್ಲೀಸ್ಟ್ ಯು ಮಸ್ಟ್ ಡಿಸೈಡ್ ವಾಟ್ ಯು ವಾಂಟ್ ಟು ಬಿಕಮ್. ಒಂದು ಆಫೀಸರ್ ಬರಬೇಕು, ಏನೋ ನಾವು ಸಾಧನೆ ಮಾಡ್ಬೇಕಂತ ಬರಬೇಕು. ನಾಲ್ಕನೇದು, ಯಾವಾಗಲೂ ನಮ್ಮ ತಂದೆ ತಾಯಿನ ರೆಸ್ಪೆಕ್ಟ್ ಮಾಡಬೇಕು. ಅವರ ಬ್ಲೆಸ್ಸಿಂಗ್ ಭಾಳ ಇಂಪಾರ್ಟೆಂಟ್. ನಾ ಇವತ್ತು ಏನು ಅದೀನಿ ಇಸ್ ಆಲ್ ಬಿಕಾಸ್ ಆಫ್ ದೇರ್ ಬ್ಲೆಸ್ಸಿಂಗ್ಸ್. ಇಟ್ಟಿದ್ಲೆ ಭಾಳ ಮೊದಲು ಅನಿಸುತ್ತಿಲ್ಲ. ನಮ್ಮ ಫಾದರ್ ಬಿಗ್ ಲ್ಯಾಂಡ್ ಲಾರ್ಡ್, ಬಿಜಾಪುರ ಒಂದು ಸಣ್ಣ ಮನೆ ತೊಗೊಂಡು ಈ ಯೂಸ್ ಟು ಕಮ್ ಒನ್ಸ್ ಇನ್ 15 days. ನಾವು ನೋಡಿ ನಮ್ಮ ಹೆಂಡ್ರಿ 2 ದಿವಸ ಬಿಟ್ಟಿರಂಗಿಲ್ಲ. ವಿ ಕಾಂಟ್ ಲೀವ್ ಅವರ್ ವೈಫ್ ಇವನ್ ಫಾರ್ 2 days. ಸಿ ದಟ್ ಮ್ಯಾನ್, he traveled for 15-20 years from Bidri to Bijapur, and he has to sit in Chikilki cross for 1 hour to wait the bus. ನಮ್ಮ ತಾಯಿ ನಾಡಗೌಡರ ಮಗಳು, 7 ನಾಡಗೌಡರ ಮಗಳು. she used to do all the work. ಮಾಲ್ದಾರ್ ನಮ್ಮ ಮನೆಗೆ ಬರ್ತಿದ್ದ. ನಮ್ಮ ತಾಯಿ ಕೈ ರೊಟ್ಟಿ ಮಾಡ್ತಿದ್ದು. ಕೈ ನಿಮ್ಗೆ ಯಾರಿಗೆ ಗೊತ್ತಿಲ್ಲ, ಕೈ ರೊಟ್ಟಿ ಅಂದರೆ ಕೈಲೇ ಮಾಡ್ತಾರೆ. ಜಸ್ಟ್ ತಂದೂರಿ ರೊಟ್ಟಿ ಲೈಕ್ ಥಿಂಗ್ ಆ್ಯಂಡ್ ಅದಕ್ಕೆ ಹಿಟ್ಟು ಹಚ್ಚಾಗಿಲ್ಲ. ವೆರಿ ಸ್ವೀಟ್, ಯಾರು ಮಾಡಂಗಿಲ್ಲ. ಸೊ ತಂದೆ ತಾಯಿ ಎಂದು ಮರಿಬೇಡ್ರಿ. ಅವ್ರದ್ದೇನು ಆಶೀರ್ವಾದ ಅದೇ ಭಾಳ ಇಂಪಾರ್ಟೆಂಟ್. ಆಮೇಲೆ ಇದು ಏನು ದೇಹದ ನಿಮ್ಮದು, ಇದೇನು ಬಾಡಿಗೆ ಅಲ್ಲ. ನೀವೊಂದು ಬಾಡಿಗೆ ಮನೆಗೆ ನಿಮ್ಮ ಸ್ವಂತ ಮನೆ ಡೈಲಿ ಬಿಡ್ತೀವಿ ನಡೆಯಂಗಿಲ್ಲ. ಸೊ ಇಸ್ ದ ಓನ್ ಬಾಡಿ. Body is the greatest weapon given by God, Allah, to you. Your first commitment is your body. Next, your family and profession. So, ನೀವು ರೆಗ್ಯುಲರ್ ಎಕ್ಸರ್ಸೈಸ್ ಮಾಡಿ, ಆತ್ಮವಿಶ್ವಾಸ, ಸೆಲ್ಫ್ ಕಾನ್ಫಿಡೆನ್ಸ್ ಬೆಳೆಸ್ಕೊಡಿ. ಜೀವನದಾಗ ಏನನ್ನಾದರೂ ಸಾಧಿಸ್ತೀವಿ. ನೆಕ್ಸ್ಟ್ ಈಸ್ ಏನಲ್ಲ ಬೇಡ್ರಿ, ಏನು ಚಲೋ ಏನು ಚಲೋ ಇಲ್ಲ. ನಾವು ಚಲೋ ನಮ್ಮ ದೇಶ ಚಲೋ ಇರ್ತದೆ. ಸೊ ನಮ್ಮ ದೇಶದ ಬಗ್ಗೆ ಅಭಿಮಾನ, ಪ್ರೇಮ ಇರಬೇಕು. ಡೂ ಸಮಥಿಂಗ್ ಫಾರ್ ದ ಕಂಟ್ರಿ ಅನ್ನುವಂಥ ನಿಮ್ಮಲ್ಲಿ ಆತ್ಮವಿಶ್ವಾಸದ ಏನನ್ನಾದರೂ ಸಾಧಿಸ್ಬೋದು. ಎಕ್ಸಾಂಪಲ್ ಅಬ್ದುಲ್ ಕರೀಮ ನಮ್ಮ ಪರ ಪ್ರೆಸಿಡೆಂಟ್ ಆಗ್ಬೋದು. ಸಾಕಷ್ಟು ಜನ ಈಗ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅದಾರ. ಸೊ ನೀವೇನು ಮಾಡ್ಬೇಕಂದ್ರೆ your prized time. Let's seek His blessing for the day. The word day or life cannot be started without Allah's name, who is the creator of the universe, master of death and life. His glory cannot be described in words. So I would invite Miss Nazia from PU First to recite some verses from the word of Allah, Holy Quran, and on stage for recitation of Holy Quran, Miss Nazia. بسم ربك الذي خلق الإنسان من علق اقرأ وربك الأكرم الذي علم بالقلم علم الإنسان كلا إن الإنسان ليطغى أن رآه استغنى. Read with the name of your God who created everything. Created man is the most generous. What he knew not. Yes, certainly, the disbelieving man is the indeed rebellious. Upon the Good afternoon, respected dignitaries of the dance, my dear colleagues and students. It is with the immense pleasure we welcome all to this grand occasion. Now we recognize and reward the outstanding achievements of our talented students who have excelled in academics, sports, cultural activities and various competitions.
It's a moment of pride, a moment of honor, and a moment of inspiration. Razia Heffard. Thank you, sir. This is Julian Pro, 100 meters running second prize, musical chair third place, short put first place, discus throw first place. Third place in discus throw, first place in short put, first place in long jump, third place in musical chair. And second place in musical chair. Encourage the winners. Third place in javelin throw, second place in shot put, and first place in discus. Adiba 200 meters running first place, long jump first place. Team members, come friends, team members. Team members, Hafsa Khatiban team. Hafsa Khatiban team. Bismillahirrahmanirrahim. Assalamu alaikum wa rahmatullahi wa barakatuh. Very good evening to all the guests here. Honorable Chief Guest, respected dignitaries on the dais and off the dais. I feel deeply honored to present the first annual report of Allaman PU College since our establishment in 2020. We've been committed to fostering academic excellence, character development, and holistic growth among our students. This report highlights our achievements, progress, and key activities over past 2 years. Allaman PU College was founded in 2023 with a vision to provide quality education to students, and also founded with a vision that it will provide an affordable education looking at the growing commercialization of pre-university. Affiliated with Karnataka State PU Board, we currently have 60 students and a dedicated team of 6 faculty members. Our institution is well equipped with a laboratories to support academic learning and hands-on experience of our academic achievements. Our students have shown commendable performance in academics, with first standing at 86.66% last year. We conduct special classes to support students in challenging subjects. In the month of March, April, May 2024, right after their annual examinations, our co-curricular and extracurricular activities. At Allaman College, we believe in all-round development of our students. This year and last year, we organized several events and programs to support the same. Annual sports meet was conducted in the month of December for both the years to encourage physical fitness and teamwork through various athletic competitions. Annual sports meet was conducted for both academic years 2023-24, 24 and 25, where our students participated in various competitions. Apart from annual sports, we also observed Constitution Day in November, chaired by Advocate Lahari sir. POSCO Day observance was held at Allaman PU College, where Dr. A.G. Mahaldar sir enlightened and highlighted the importance of legal protection for children
and the role of society in preventing abuse. Besides these, our college also took part in World No Tobacco Day campaign. We conducted poster making competitions and essay competitions. To raise awareness about the harmful effects of tobacco-free life, to do the same, Allaman PU College invited Dr. Aisha Hattiwale, obstetrician and gynecologist, in year 2023, and in year 2024, Dr. Asma Mahaldar, obstetrician and gynecologist. Besides these, our college also conducted a series of moral lectures for character building, where Professor Shehnaz Mahaldar, retired principal Anjuman Degree College, instilled ethical values and positive character development among students. Allaman College organized a fun-filled and educational picnic for students on 4 January to Almaty. The trip aimed to provide relaxation, encourage bonding among students and faculty, and offer an opportunity for experiential learning outside the classroom. Our academic growth plans include introduction of new courses in art section next academic year. Faculty development, we are planning to conduct regular training program, workshops, guest lectures to enhance teaching quality. Students' skill development, organizing career counseling sessions, competitive exam coachings, and personality development programs are also included in our growth plans. We look forward to achieving these goals and making Allaman College a center of academic distinction and innovation. Thank you very much. Wassalamu alaikum wa rahmatullahi.